ನಮಸ್ಕಾರ ವೀಕ್ಷಕರೇ. ಆರೋಗ್ಯವೇ ಸಂಪತ್ತು ಎಂಬುದು ನಮಗೆಲ್ಲ ಗೊತ್ತು. ಆದರೆ ಕಿಡ್ನಿಯಲ್ಲಿ ಕಲ್ಲುಗಳ ಸಮಸ್ಯೆ ಬಂದರೆ ಅದು ತಾಳಲಾರದಷ್ಟು ನೋವನ್ನು ಕೊಡುತ್ತದೆ. ಇಂದು ನಾವು ಕಿಡ್ನಿಯ ಕಲ್ಲುಗಳನ್ನು ಕರಗಿಸಲು ಅನುಸರಿಸಬಹುದಾದ ಸುಲಭ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನೆಮದ್ದುಗಳಿಂದಲೇ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅದು ಹೇಗೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕಿಡ್ನಿಯ ಕಲ್ಲುಗಳನ್ನು ಕರಗಿಸುವ ಸುಲಭ ಉಪಾಯಗಳು. ಮೂತ್ರವನ್ನು ತಡೆಹಿಡಿಯಬೇಡಿ, ಇದರಿಂದ ಕೂಡ ಕಿಡ್ನಿಯ ಕಲ್ಲುಗಳು ಉತ್ಪತ್ತಿಯಾಗುತ್ತದೆ. ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಿ. ಕೆಂಪು ಮಾಂಸದ ಸೇವನೆಯಿಂದ ದೂರವಿರಿ ಅಥವಾ ಮಾಂಸಾಹಾರ ಸೇವನೆ ಮಿತವಾಗಿರಲಿ. ಹೆಚ್ಚು ಪೌಷ್ಟಿಕ ಆಹಾರವನ್ನು ಸೇವಿಸಿ. ಅತಿಯಾದ ಕಾಫಿ ಅಥವಾ ಮದ್ಯಪಾನ ಸೇವನೆಯಿಂದ ಆದಷ್ಟು ದೂರವಿರಿ. ನೋವು ನಿವಾರಕ ಮಾತ್ರೆಗಳನ್ನು ಹೆಚ್ಚು ತೆಗೆದುಕೊಳ್ಳಬೇಡಿ. ತೃಪ್ತಿಕರ ನಿದ್ದೆಯನ್ನು ಮಾಡಿ. ಹೆಚ್ಚು ನೀರಿನ ಅಂಶವಿರುವ ಆಹಾರ ಸೇವಿಸುವ ಮೂಲಕ ನಿಮ್ಮ ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಿ. ಉಪ್ಪು ದೇಹದಲ್ಲಿನ ನೀರಿನಂಶವನ್ನು ಕಡಿಮೆ ಮಾಡುತ್ತದೆ, ಹಾಗಾಗಿ ಅದರ ಸೇವನೆಯನ್ನು ಕಡಿಮೆ ಮಾಡಿ. ನಿಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂ ನೀಡಬೇಕೆಂದರೆ ಹೆಚ್ಚು ಕ್ಯಾಲ್ಸಿಯಂ ಅಂಶಗಳುಳ್ಳ ಸೊಪ್ಪು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವಾಗಬಹುದಾದ ಆಲೂಗಡ್ಡೆ, ದ್ರಾಕ್ಷಿ, ಬೆರ್ರಿ ಈ ಥರ ಹಣ್ಣುಗಳನ್ನು ಆದಷ್ಟು ಕಡಿಮೆ ಮಾಡಿ. ದಿನಕ್ಕೆ 3 ಲೀಟರ್ನಷ್ಟಾದರೂ ನೀರನ್ನು ಕುಡಿಯಬೇಕು. ಕಾಫಿ, ಟೀ, ಕೆಫೆನ್ ಯುಕ್ತ ತಂಪು ಪಾನೀಯಗಳನ್ನು ಕಡಿಮೆ ಮಾಡಿ. ಎಳೆನೀರು, ಅನಾನಸ್, ಕಲ್ಲಂಗಡಿ, ಬಾಳೆಹಣ್ಣು, ಕರ್ಬೂಜ, ಒಣದ್ರಾಕ್ಷಿಯನ್ನು ಯಥೇಚ್ಛವಾಗಿ ಸೇವಿಸಿ. ಬಾಳೆ ದಿಂಡಿನ ರಸ ಅಥವಾ ಬಾಳೆ ದಿಂಡಿನ ಪಲ್ಯವನ್ನು ಅತಿ ಹೆಚ್ಚು ಸೇವಿಸಿ. ಇದರಿಂದ ಕಿಡ್ನಿಯಲ್ಲಿರುವ ಕಲ್ಲುಗಳು ಬೇಗನೆ ಕರಗುತ್ತದೆ. ಬಾರ್ಲಿಯ ನೀರು, ಬೇಯಿಸಿದ ಹುರುಳಿಕಾಳಿನ ನೀರು ಕುಡಿಯುವುದರಿಂದ ಕಿಡ್ನಿಯಲ್ಲಿನ ಕಲ್ಲುಗಳು ಕೂಡ ಬೇಗನೆ ಕರಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.